ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ದೇವಜನರೇ, ನಿಮ್ಮೆಲ್ಲರನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ವಂದಿಸ್ತೇನೆ. ಹೇಗಿದ್ದೀರಾ? ಮತ್ತೊಂದು ದಿನ ಒಂದು ಆಳವಾದ ಐತಿಹಾಸಿಕವಾದಂಥ ಒಂದು ಸಂದೇಶವನ್ನು ನೀವು ಕೇಳಲಿಕ್ಕೆ ಬಂದಿದ್ದೀರಾ. ದೇವರ ಸಮಯ ಅತ್ಯುನ್ನತವಾದದ್ದು. ನಾವಾದರೂ ನಾಳೆಯದು ನೆನ್ನೆಯದು ಯಾವುದನ್ನು ಜ್ಞಾಪಕ ಇಟ್ಕೊಳ್ಳೋಕ್ಕಾಗದೇ ಹೋದರೂ ದೇವರು ಅನೇಕ ವರ್ಷಗಳ ನಂತರವೂ ತನ್ನ ಮಾತನ್ನು ಆತನು ಮರೆಯುವುದಿಲ್ಲ. ವಾಗ್ದಾನ ಕೊಟ್ಟರೆ ನೆರವೇರಿಸದೆ ಬಿಡುವುದೇ ಇಲ್ಲ. ದೇವಜನವೇ, 550 ವರ್ಷಗಳ ಹಿಂದೆ, ಅಂದರೆ ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ದಿನವನ್ನು ಇಂತಹದೇ ದಿನ ಹೀಗೇ ನಡೆಯುತ್ತದೆಂದು ದೇವರು ದಾನಿಯೇಲನ ಗ್ರಂಥದ ಮೂಲಕವಾಗಿ ಬರೆಯಿಸಿದ್ದನು. ಆ ರೀತಿಯಾಗಿ 550 ವರ್ಷಗಳ ಹಿಂದೆ ಬರೆಯಿಸಿದ್ದನ್ನು ಸಮಯಕ್ಕೆ ಕ್ರಿಸ್ತ ಶಕ 33ನೇ ಇಸ್ವಿಯಲ್ಲಿ 3ನೇ ತಾರೀಕಿನಲ್ಲಿ ಏಪ್ರಿಲ್ ತಿಂಗಳಲ್ಲಿ ಶುಕ್ರವಾರದಲ್ಲಿ ಮಧ್ಯಾಹ್ನದ 3 ಗಂಟೆಗೆ ಆತನ ಮರಣವು ದೃಢೀಕರಿಸಲ್ಪಟ್ಟಿತು. ಇದು ಬಾಯಿ ಮಾತಿನಲ್ಲಿ ಕ್ರೈಸ್ತರು ಹೇಳಬಹುದು, ಆದರೆ ಐತಿಹಾಸಿಕವಾಗಿಯೂ ಅದು ಖಗೋಳಶಾಸ್ತ್ರಜ್ಞ ಪ್ರಕಾರವಾಗಿಯೂ ಐತಿಹಾಸಿಕವಾಗಿ ಬೈಬಲ್ ಪ್ರಕಾರವಾಗಿ ಅದು ಸರಿ ಇದೆಯಾ ಎಂಬುದು ನಾವು ತಿಳಿದುಕೊಳ್ಳಬೇಕು. ಮಾತ್ರವಲ್ಲದೆ ಇದಕ್ಕೆ 7 ಕಾರಣಗಳನ್ನು ತಿಳ್ಕೊಳ್ಳುವುದು ಮಾತ್ರವಲ್ಲದೆ 2026ನೇ ಏಪ್ರಿಲ್ 3ನೇ ತಾರೀಕು ಶುಕ್ರವಾರ ಈ ಸಾರಿ ಬಂದಿರುವುದು ಅತಿಶಯವಾದಂಥದ್ದು. ಯಾಕೆಂದರೆ ಮತ್ತೆ ಇದೇ ರೀತಿಯಾಗಿ ಯೇಸು ಕ್ರಿಸ್ತನ ಮರಣ ಏಪ್ರಿಲ್ 3 ಶುಕ್ರವಾರ ಬರುವುದು 2037ನೇ ಇಸ್ವಿಯಲ್ಲಿ. ಹಾಗಾದರೆ ಈ ದಿನ ಅನೇಕ ಕಾರ್ಯಗಳನ್ನು ನಾನು ನಿಮಗೆ ಹೇಳಲಿಕ್ಕೆ ಹೋಗುವಾಗ ನಿಮ್ಮ ಮನಸ್ಸು ಬೇಸರಿಕೆಗೊಳ್ಳದಿರಲಿ. ಕನ್ನಡ ಭಾಷೆಯಲ್ಲಿ ಕ್ರೈಸ್ತರಿಗೆ ಈ ಕಾರ್ಯಗಳ ಕುರಿತಾಗಿ ಅವಗಾಹನೆ ಇರಬೇಕೆಂದು, ಅದರ ಕುರಿತಾಗಿ ನಮಗೆ ವಿಷಯ ತಿಳಿದಿರಬೇಕೆಂದು ಈ ಸಂದೇಶಗಳನ್ನು ನಿಮಗೆ ಮುಟ್ಟಿಸ್ತಾ ಇದ್ದೇನೆ. ಪ್ರಿಯ ದೇವಜನವೇ, ಕರ್ತನು ತಾನೇ ನಿಮ್ಮೊಟ್ಟಿಗಿರಲಿ. ಕರ್ತನು ನಿಮಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸುತ್ತಾನೆ ಎಂಬುದನ್ನು ಆತನು ಮರೆಯುವುದಿಲ್ಲ ಎಂಬುದನ್ನು ಇವತ್ತಿನ ವಾಕ್ಯಗಳ ಮೂಲಕವಾಗಿ ನಾವು ಧ್ಯಾನ ಮಾಡಿಕೊಳ್ಳಲಿಕ್ಕೆ ಹೋಗುತ್ತಾ ಇದ್ದೇವೆ. ಇತಿಹಾಸಕಾರರ ಪ್ರಕಾರವಾಗಿಯೂ ದೈವಶಾಸ್ತ್ರಜ್ಞರ ಪ್ರಕಾರವಾಗಿಯೂ ಸೈನ್ಸ್ನ ಪ್ರಕಾರವಾಗಿಯೂ ಯೇಸು ಕ್ರಿಸ್ತನ ಮರಣವು ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ 3ನೇ ತಾರೀಕು ಏಪ್ರಿಲ್ ತಿಂಗಳು 2033ನೇ ಕ್ರಿಸ್ತ ಶಕದಲ್ಲಿ ನಡೆದಿದೆ ಎಂಬುದಕ್ಕೆ 7 ಕಾರಣಗಳನ್ನು ನಿಮಗೆ ನಾನು ತೋರಿಸಲಿಕ್ಕೆ ಹೋಗುತ್ತಾ ಇದ್ದೇನೆ. ಬನ್ನಿ, ಹಾಗಾದರೆ ಮೊದಲನೇ ಕಾರಣವನ್ನು ನಾವು ನೋಡಿಕೊಳ್ಳೋಣ. ಮೊದಲನೇ ಕಾರಣ ಏನೆಂದರೆ, ಕಾಯಪನೆಂಬ ಪ್ರಧಾನ ಮಹಾಯಾಜಕನ ಸೇವೆಯ ಕಾಲವಾಗಿತ್ತು. ಹಲ್ಲೆಲೂಯಾ. ದೇವಜನವೇ, ನೀವು ಬೈಬಲ್ ವಾಕ್ಯದ ಪ್ರಕಾರವಾಗಿ ನೀವು ನೋಡುವುದಾದರೆ ಈ ವಿಷಯವನ್ನು ರೋಮ ಚರಿತ್ರಕಾರನು, ರೋಮನ್ ಹಿಸ್ಟೋರಿಯನ್ ಅಂತ ಕರೀತಾರಲ್ವ, ಆ ಹಿಸ್ಟೋರಿಯನ್ ಜೋಸೆಫಸ್ ಎಂಬವರ ಪ್ರಕಾರವಾಗಿ ಈ ಜೋಸೆಫಸ್ ಅವರು 18ನೇ, ಅವರು ಹೇಳೋ ಪ್ರಕಾರ 18 ಕ್ರಿಸ್ತಶಕ 18ರಿಂದ 36ರ ಮಧ್ಯದಲ್ಲಿ ಯೇಸುವಿನ ಮರಣ ಸಂಭವಿಸಿರಬಹುದು ಅಂತ. ಅವರು ಹೊರಗಿನವರು, ಬೈಬಲ್ ಅವರಲ್ಲ, ಆ ಹೊರಗಿನವರು. ಆದರೆ ಇತಿಹಾಸಕಾರರು 18ನೇ ಕ್ರಿಸ್ತಶಕದಿಂದ 36ನೇ ಕ್ರಿಸ್ತಶಕದ ಮಧ್ಯದಲ್ಲಿ ಯೇಸು ಕ್ರಿಸ್ತನು ಮರಣಿಸಿರಬಹುದು ಅಂತ ಹೇಳುವಾಗ, ಈ ಒಂದು ಕಾಯಫ ಅನ್ನುವಂಥ ಪ್ರಧಾನ ಮಹಾಯಾಜಕನು ಕೂಡ ಅದೇ ಕಾಲದಲ್ಲಿ ಯಾಜಕ ಸೇವೆ ಮಾಡುತ್ತಾ ಇದ್ದರು. ಮತ್ತಾಯನು ಬರೆದ ಸುವಾರ್ತೆ ಅದರ 26ನೇ ಅಧ್ಯಾಯ 3ರಿಂದ 4 ವಚನಗಳು, ಆ ಕಾಲದಲ್ಲಿ ಮಹಾಯಾಜಕರು ಪ್ರಜೆಯ ಹಿರಿಯರು ಕಾಯಫನೆಂಬ ಮಹಾಯಾಜಕನ ಮಠಕ್ಕೆ ಕೂಡಿ ಬಂದು ಎಂದು ಹೇಳುತ್ತಾ ಇದೆ. ನಮಗಿನ್ನು ಬೇರೆ ವಾಕ್ಯಗಳು ಅವಶ್ಯವಿಲ್ಲ ಯೇಸುವನ್ನು ಕೊಲ್ಲಬೇಕೆಂದು ಪ್ಲ್ಯಾನ್ ಮಾಡುವುದಕ್ಕಾಗಿ. ಆದರೆ ನೋಡಿ, ಒಂದೊಂದು ಘಟನೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ದೇವರ ಒಂದು ಉದ್ದೇಶ
ಚಿತ್ತ ಹೇಗೆ ನೆರವೇರಿಸಿಕೊಡ್ತಾರೆ ಅನ್ನೋದು ನಮಗೆ ಆಶ್ಚರ್ಯ ತರುತ್ತದೆ. ಈ ಮತ್ತಾಯ 26:3-4 ಹೇಳುತ್ತದೆ, ಏನು ಕಾಯಪ್ಪನೆಂಬ ಮಹಾಯಾಜಕನು ಅಂತ ಹೇಳುವುದನ್ನು ಅಲ್ಲಿ ನೋಡುತ್ತಾ, ಯೋಹಾನ 11:49 ವಾಕ್ಯದಲ್ಲಿ ಅವರಲ್ಲಿ ಕಾಯಪ್ಪನೆಂಬನೊಬ್ಬನು ಆ ವರುಷಕ್ಕೆ ಮಹಾಯಾಜಕನಾಗಿದ್ದು ಅಂತ ಹೇಳುತ್ತಾ ಇದೆ. ಅಂದರೆ ಈಗ ಬೈಬಲಲ್ಲಿ ಹೇಳುತ್ತಾ ಇದೆ, ಈ ಮತ್ತಾಯನು ಬರೆದ ಸುವಾರ್ತೆಯಲ್ಲಿಯೂ ಯೋಹಾನನು ಬರೆದ ಸುವಾರ್ತೆಯಲ್ಲಿಯೂ ಮಹಾಯಾಜಕನಾದ ಕಾಯಪ್ಪನೆಂಬವನು ಆ ಕಾಲದಲ್ಲಿದ್ದನು. ಅದನ್ನು ರೋಮನ್ ಇತಿಹಾಸಕಾರನಾದಂಥ ಜೋಸೆಫಸ್ ಹೇಳುತ್ತಾರೆ. 18 ಕ್ರಿಸ್ತ ಶಕದಿಂದ 36 ಕ್ರಿಸ್ತ ಶಕದ ಮಧ್ಯದಲ್ಲಿ ಈ ಕಾಯಪ್ಪನು ಇದ್ದಿರಬಹುದು. ಅಂದರೆ ಈ ಕಾಯಪ್ಪನ ಸಮಯದಲ್ಲಿಯೇ ಯೇಸು ಸ್ವಾಮಿಯ ಕುರಿತಾಗಿ ಆ ಯೇಸುವನ್ನು ಹಿಡಿದು ಕೊಲ್ಲಬೇಕೆಂದು, ಉಪಾಯದಿಂದ ಹಿಡಿದು ಕೊಲ್ಲಬೇಕೆಂದು ಆಲೋಚನೆ ಮಾಡಿದ್ರು. ಹಾಗಾದರೆ ಕಾಯಪ್ಪನ ಕಾಲ ಯೇಸುವಿನ ಕಾಲ ಒಂದೇ ಕಾಲ ಅನ್ನೋದು ನಮಗೆ ಗೊತ್ತಾಗುತ್ತದೆ. ಎರಡನೆಯ ಕಾರಣಕ್ಕೆ ಹೋಗುವಾಗ ಪೊಂತ್ಯ ಪಿಲಾತನ ಆಳ್ವಿಕೆಯ ಕಾಲ. ಈ ಪೊಂತ್ಯ ಪಿಲಾತನ ಆಳ್ವಿಕೆಯ ಕಾಲ ಯಾವಾಗಿತ್ತಪ್ಪ ಅಂದರೆ ಕ್ರಿಸ್ತ ಶಕ 27ರಿಂದ 36 ತನಕ. ನಮಗೆಲ್ಲ ಗೊತ್ತೇ ಇದೆ, ಪೊಂತ್ಯ ಪಿಲಾತನ ಆಳ್ವಿಕೆಯ ಕಾಲದಲ್ಲಿ ಯೇಸು ಕ್ರಿಸ್ತರು ಶಿಲುಬೆಗೆ ಜಡಿಯಲ್ಪಟ್ಟರು ಎಂದು ಹೇಳುತ್ತಾ ಇದೆ. ವಾಕ್ಯದಲ್ಲಿ ನಾವು ನೋಡುವಾಗ ಈ ಒಂದು ಕಾರಣ, ಪೊಂತ್ಯ ಪಿಲಾತನ ಆಳ್ವಿಕೆಯ ಕಾಲವನ್ನು ಈ ಯೇಸುವಿನ ಕಾಲವು ಸರಿಯಾದದ್ದು, ಸಮಕಾಲೀನ ಎಂದು ಹೇಳುವುದಕ್ಕೆ, ಅಂದರೆ ಅದೇ ಕಾಲದಲ್ಲಿ ಜೀವನ ಮಾಡ್ತಾ ಇದ್ರು ಅನ್ನೋದಕ್ಕೆ ಪೈಲಟ್ ಸ್ಟೋನ್ ಅನ್ನುವಂಥದ್ದು, ಪಿಲಾತನ ಕಲ್ಲು ಅನ್ನುವಂಥ ಒಂದು, ಆ ಕಲ್ಲಿನ ಮೇಲೆ ಕೆತ್ತಿಸಲ್ಪಟ್ಟಂಥ ಕೆಲವು ಕಾರ್ಯಗಳನ್ನು ನಾವು ನೋಡುತ್ತಾ ಇದ್ದೇವೆ. ಅದನ್ನು ಬೈಬಲ್ ದೃಢೀಕರಿಸಿ ಮತ್ತಾಯ 27:24 ವಚನದಲ್ಲಿ, ಆಗ ಪಿಲಾತನು ತನ್ನ ಯತ್ನ ನಡೆಯುವುದಿಲ್ಲ, ಗದ್ದಲ ಮಾತ್ರ ಹೆಚ್ಚಾಗುತ್ತದೆ ಎಂದು ತಿಳಿದು ನೀರು ತಕೊಂಡು ಜನರ ಮುಂದೆ ಕೈ ತೊಳಕೊಂಡು, ಈ ಪುರುಷನನ್ನು ಕೊಲ್ಲಿಸಿದ್ದಕ್ಕೆ ನಾನು ಸೇರಿದವನಲ್ಲ, ನೀವೇ ನೋಡಿಕೊಳ್ಳಿರಿ ಅನ್ನಲಾಗಿ. ನೋಡಿರಿ, ಅಲ್ಲಿ ಪಿಲಾತನು ಕೂಡ ಇದ್ದನು. ಆದರೆ ಅದೇ ವಾಕ್ಯವನ್ನು ಮಾರ್ಕ 15:15 ಓದೋಣ ಮೊದಲು. ಅದಕ್ಕೆ ಪಿಲಾತನು ಜನರ ಮನಸ್ಸನ್ನು ಸಮಾಧಾನಪಡಿಸಬೇಕೆಂದು ಬರಬ್ಬನನ್ನು ಅವರಿಗೆ ಬಿಟ್ಟುಕೊಟ್ಟು ಯೇಸುವನ್ನು ಕೊರಡೆಗಳಿಂದ ಹೊಡೆಸಿ ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿದನು ಅಂತ ನೋಡುತ್ತಾ ಇದ್ದೇವೆ. ಇದು ಪಿಲಾತನ ಬಗ್ಗೆ ಹೇಳುತ್ತಾ ಇದೆ. ಲೂಕ 23:24-25 ಪಿಲಾತನು ನೀವು ಕೇಳಿಕೊಂಡಂತೆ ಆಗಲಿ ಎಂದು ನಿರ್ಣಯಿಸಿ ದಂಗೆ ಕೊಲೆಗಳ ನಿಮಿತ್ತವಾಗಿ ಸೆರೆಯಲ್ಲಿ ಬಿದ್ದ ಆ ಮನುಷ್ಯನನ್ನು ಅವರು ಕೇಳಿಕೊಳ್ಳುತ್ತಿದ್ದ ಪ್ರಕಾರ ಬಿಟ್ಟುಕೊಟ್ಟು ಯೇಸುವನ್ನು ಅವರ ಚಿತ್ತಾನುಸಾರ ಒಪ್ಪಿಸಿದನು. ಯೋಹಾನದಲ್ಲಿ ಕೂಡ ಅದಕ್ಕೆ ಅವರು ಅವನನ್ನು ಕೊಲ್ಲಿಸು ಶಿಲುಬೆಗೆ ಹಾಕಿಸು ಎಂದು ಕೂಗಿದರು. ಪಿಲಾತನು ನಿಮ್ಮ ಅರಸನನ್ನು ಶಿಲುಬೆಗೆ ಹಾಕಿಸಲೋ ಅಂದದ್ದಕ್ಕೆ ಅನ್ನುತ್ತಾ ಇದೆ. ಅಂದರೆ ಈ ವಾಕ್ಯಗಳೆಲ್ಲ ನಮಗೆ ಏನು ಹೇಳುತ್ತಾ ಇದೆ ಅಂದರೆ, ಯೇಸುವನ್ನು ಶಿಲುಬೆಗೆ ಹಾಕುವಂಥ ಸಮಕಾಲೀನ ಆ ಸಂದರ್ಭದಲ್ಲಿ, ಆ ಇತಿಹಾಸದಲ್ಲಿ ಪಿಲಾತನ ಬಗ್ಗೆ ಬರೆಯಲ್ಪಟ್ಟಿದೆ. ಮೊದಲು ಕಾಯಪ್ಪನ ಬಗ್ಗೆ, 2 ಪಿಲಾತನ ಬಗ್ಗೆ ಬರೆಯುತ್ತಾ ಇದೆ. ಮೂರನೆಯದಾಗಿ ನಾವು ನೋಡುವಾಗ ತಿಬೇರಿಯದ ಕೈಸರನ ಆಳ್ವಿಕೆ 15 ವರ್ಷಗಳ ನಂತರ. ಇದು 28ನೇ ಕ್ರಿಸ್ತ ಶಕ 29ನೇ ಕ್ರಿಸ್ತ ಶಕ ಅಂತ ಅಲ್ಲಿ ಹೇಳುತ್ತದೆ. ಲೂಕ 3ನೇ ಅಧ್ಯಾಯ 1ನೇ ವಚನದಲ್ಲಿ ಚಕ್ರವರ್ತಿಯಾದ ತಿಬೇರಿಯನು ಪಟ್ಟಕ್ಕೆ ಬಂದ 15ನೆಯ ವರ್ಷದಲ್ಲಿ ಅಂತ ಹೇಳುತ್ತಾ ಇದೆ. ಈ ವಾಕ್ಯಗಳು ಅಧಿಕವಾಗಿರಬಹುದು. ನಿಮಗೆ ಇದರ ಸಾರಾಂಶ ಅರ್ಥವಾದರೆ ಸಾಕು. ನಿಮಗೆ ಇದರ ಸಾಕ್ಷಿಗಳನ್ನು ನಾವು ಬೈಬಲ್ ರೆಫರೆನ್ಸ್ಗಳ ಮೂಲಕ ಕೊಡುವುದೇನೆಂದರೆ, ನಾವು ಹೇಳುವುದು ಸುಳ್ಳಲ್ಲ ಎನ್ನುವುದನ್ನು ನಿರೂಪಿಸುವುದಕ್ಕಾಗಿ. ಅಂದರೆ ನಿಜವಾಗಿ ಯೇಸು ಸ್ವಾಮಿ 33ನೇ ಇಸ್ವಿಯಲ್ಲಿ ಆ 3ನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ 3 ಗಂಟೆಗೆ ಮಧ್ಯಾಹ್ನದಲ್ಲಿ ಶಿಲುಬೆಯ ಮೇಲೆ ಮರಣಿಸಿದನು ಅನ್ನೋದಕ್ಕೆ ಇವೆಲ್ಲವೂ ಪ್ರೂಫುಗಳು. ಮತ್ತು ನಾವು ಕಲಿತಾ ಇರೋದು ಅದೇ 3ನೇ ತಾರೀಕು ಏಪ್ರಿಲ್ ಶುಕ್ರವಾರ ಮಧ್ಯಾಹ್ನ 3 ಗಂಟೆ 2026 ಈ ಒಂದು ಬರುವ ದಿನಗಳಲ್ಲಿರುವಂಥದ್ದನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಸೊ ಈ ತಿಬೇರಿಯನು ಕೂಡ ಇದ್ದನು. ತಿಬೇರಿಯನು ಅಂತ ಹೇಳುವಾಗ ಈ ಸ್ನಾನಿಕನಾದ ಯೋಹಾನನ ಸೇವೆಗೆ ನಂತರ 29 ವರ್ಷಗಳ ನಂತರ ಅಂತ ಹೇಳುತ್ತಾ ಇದೆ. ನನ್ನ ಪ್ರಿಯ ದೇವಜನರೇ, ಈ ರೀತಿಯಾಗಿ ಯೇಸು ಸ್ವಾಮಿ ಇದರ ಪ್ರಕಾರ ಯೇಸುವಿನ ಶಿಲುಬೆಯ ಮರಣ 30ರಿಂದ 36 ಮಧ್ಯದಲ್ಲಿ ನಡೆದಿರಬಹುದು. ಕ್ರಿಸ್ತ ಶಕ 30ರಿಂದ 36 ನಾವು ನಿಕಟವಾಗಿ ಬರುವುದನ್ನು ನಾವು ನೋಡ್ತಾ ಇದ್ದೀವಿ. ಅನಂತರ 4ನೆಯ ಕಾರಣ ಏನೆಂದರೆ, ಶುಕ್ರವಾರದಂದು ಯೇಸುವನ್ನು ಶಿಲುಬೆಗೆ
ಹಾಕಿದರು. ಈಗ ನಾವೆಲ್ಲರೂ ಶುಭ ಶುಕ್ರವಾರ, ಗುಡ್ ಫ್ರೈಡೇ, ಯೇಸುವನ್ನು ಶುಕ್ರವಾರನೇ ಹಾಕಿದ್ದು ಅಂತ ಹಾಗೆ ನಾವು ನಂಬುತ್ತೇವೆ. ಆದರೆ ಅದಕ್ಕೆ ಪ್ರೂಫ್ ಬೇಕಲ್ವಾ? ಆ ಪ್ರೂಫ್ ಅಂದರೆ ಅದಕ್ಕೆ ಸಾಕ್ಷಿ ಬೇಕಲ್ವಾ? ಆ ಸಾಕ್ಷಿಯನ್ನು ನಾವು ನೋಡುವಾಗ ಬೈಬಲಲ್ಲಿ ಹೇಳುತ್ತದೆ, ಈ 4 ಸುವಾರ್ತೆಗಳಲ್ಲಿ, ಮತ್ತಾಯ, ಮಾರ್ಕ, ಲೂಕ, ಯೋಹಾನದಲ್ಲಿ 4 ಸುವಾರ್ತೆಗಳಲ್ಲಿ ಸಬ್ಬತ್ಗಿಂತ ಮುಂಚಿನ ದಿನ, ಸಿದ್ಧತೆಯ ದಿನ, ಇಲ್ಲವೇ ಸೌರಣೆಯ ದಿನ ಅಂತ ಹೇಳುತ್ತದೆ. ನಾಳೆ ಸಬ್ಬತ್ತಿನ ಅಂದರೆ ಸೌರಣೆಯ ದಿನ. ಸಬ್ಬತ್ ದಿನ ಯಾವ ದಿನ? ಶನಿವಾರ. ಹಾಗಾದರೆ ಸೌರಣೆಯ ದಿನ ಯಾವ ದಿನ ಅಂದರೆ ಅದಕ್ಕಿಂತ ಮುಂಚಿನ ದಿನ ಅಂತ ಹೇಳುತ್ತದೆ. ಹಾಗಾದರೆ ಮುಂಚಿನ ದಿನ ಯಾವುದು? ಶುಕ್ರವಾರ. ಈಗ ಹತ್ತಿರಕ್ಕೆ ಬಂದವಲ್ಲ ನೋಡಿ, ಮತ್ತಾಯ 27:62 ಮರುದಿನ ಅಂದರೆ ಸೌರಣೆಯ ದಿನ ಕಳೆದ ಮೇಲೆ ಮಹಾಯಾಜಕರು, ಪರಿಸಾಯರು ಪಿಲಾತನ ಬಳಿಗೆ ಕೂಡಿ ಬಂದು ಅಂತ ಹೇಳುತ್ತಾ ಇದೆ. ಮಾರ್ಕನು ಬರೆದ ಸುವಾರ್ತೆ 15:42 ಆಗಲೇ ಸಂಜೆಯಾಗಿತ್ತು ಮತ್ತು ಆ ದಿನವು ಸೌರಣೆಯ ದಿನ ಅಂದರೆ ಸಬ್ಬತ್ ದಿನದ ಇಂದಿನ ದಿನ ಆಗಿತ್ತು ಅಂತ ಹೇಳುತ್ತಾ ಇದೆ. ಅರ್ಥ ಆಗ್ತದೆಯಾ? ಸಬ್ಬತ್ತಿನ ಶನಿವಾರ, ಇಂದಿನ ದಿನ ಯಾವುದು? ಶುಕ್ರವಾರ. ಹಾಗಾದರೆ ಈ ಸೌರಣೆಯ ದಿನ ಸಬ್ಬತ್ತಿನದ ಇಂದಿನ ದಿನ ಅಂತ ಹೇಳುತ್ತಾ ಇದೆ. ಲೂಕನು ಬರೆದ ಸುವಾರ್ತೆ 23:54 ಆ ದಿನವು ಸೌರಣೆಯ ದಿನವಾಗಿತ್ತು ಮತ್ತು ಸಬ್ಬತ್ತಿನ ಪ್ರಾರಂಭವಾಗುವುದಕ್ಕೆ ಸ್ವಲ್ಪ ಹೊತ್ತು ಮಾತ್ರ ಇತ್ತು ಎಂದು ಹೇಳುತ್ತಾ ಇದೆ. ಯೋಹಾನನು ಬರೆದ ಸುವಾರ್ತೆ 19:42 ಆ ದಿನವು ಯಹೂದ್ಯರ ಸೌರಣೆಯ ದಿನವಾದದ್ದರಿಂದ ಆ ಸಮಾಧಿ ಹತ್ತಿರವಿರುತ್ತದೆಂದು ಯೇಸುವನ್ನು ಅಲ್ಲೇ ಇಟ್ಟರು. ನೋಡಿದ್ರೆ ಅದರರ್ಥ ಇನ್ನೇನು ಸಬ್ಬತ್ತಿನ ಬರುತ್ತೆ ಅನ್ನುವುದಕ್ಕಿಂತ ಮುಂಚೆನೇ ಇದನ್ನೆಲ್ಲ ಮಾಡುತ್ತಾರೆ. ಅದನ್ನು ನಾವು ನೋಡುತ್ತಾ ಇದ್ದೇವೆ. ಈಗ ಅರ್ಥ ಆಯ್ತಲ್ವ? ಒಂದು ಕಾಯಪನ ಒಂದು ಸಮಕಾಲೀನತ್ವ, ಪಿಲಾತನ ಸಮಕಾಲೀನತ್ವ, ತಿಬೇರಿಯದವನ ಏನು ತಿಬೇರಿಯದ ಕೈಸರ್ನ ಆಳ್ವಿಕೆಯ ಸಮಕಾಲೀನತ್ವ ಮತ್ತು ಶುಕ್ರವಾರದಂದು ಶಿಲುಬೆಗೆ ಹಾಕಿದರು ಅನ್ನೋದು 4ನೇ ಕಾರಣ. ಇನ್ನು 5ನೇ ಕಾರಣವನ್ನು ನೋಡಿದರೆ ಪಸ್ಕಾ ದಿನದ ಶುಕ್ರವಾರ ಅಂತ ಹೇಳುತ್ತಾರೆ. ನೋಡಿ, ಶುಕ್ರವಾರಗಳು ಎಷ್ಟೋ ಬರ್ಬೋದು, ಆದರೆ ಪಸ್ಕಾ ಹಬ್ಬ ಅನ್ನೋದು ಬಹಳ ಮುಖ್ಯ. ಈ ಪಸ್ಕಾ ಹಬ್ಬಕ್ಕೂ ಇದಕ್ಕೂ ಏನಪ್ಪ ಒಂದು ಕಾರಣ ಅಂತ ನೀವು ನೋಡುವುದಾದರೆ, ಪಸ್ಕಾ ಹಬ್ಬ ನಾವು ನೋಡುವಾಗ ಈ 29 ಕ್ರಿಸ್ತಶಕದಿಂದ 36 ಕ್ರಿಸ್ತಶಕದ ಮಧ್ಯದಲ್ಲಿ, 29ರಿಂದ 36 ಅಂದರೆ 7 ವರ್ಷಗಳ ಮಧ್ಯದಲ್ಲಿ ಪಸ್ಕಾ ಹಬ್ಬ ಮತ್ತು ಶುಕ್ರವಾರ ಬಂದಿದ್ದು 2 ದಿನ. ಅರ್ಥ ಆಗ್ತಿದೆಯಾ? ಪಸ್ಕಾ ಹಬ್ಬದ ದಿನದಲ್ಲಿ ಶುಕ್ರವಾರ ಬಂದಿರುವುದು 2 ದಿನ. ಅದು ಯಾವಾಗಪ್ಪ ಅಂದರೆ 30 ಕ್ರಿಸ್ತಶಕ 30 ಏಪ್ರಿಲ್ 7ನೇ ತಾರೀಕೊಂದು, 33 ಕ್ರಿಸ್ತಶಕ ಏಪ್ರಿಲ್ 3ನೇ ತಾರೀಕೊಂದು 2 ದಿನ ಬಂದಿದೆ. ಪಸ್ಕಾ ಹಬ್ಬನೂ ಇರಬೇಕು, ಶುಕ್ರವಾರನೂ ಆಗಿರಬೇಕು. ಅದೇ ನೋಡಿದ್ರೆ ಪಸ್ಕಾ ದಿನದ ಶುಕ್ರವಾರ. ಈಗ ಎಲ್ಲ ನಾವು ಜಲಡಿ ಹಿಡಿದುಬಿಟ್ಟು ಈಗ ಕೊನೆಗೆ 2 ದಿನಕ್ಕೆ ಬಂದಿದ್ದೇವೆ. 30ನೇ ಕ್ರಿಸ್ತಶಕ ಆ ಒಂದು ಏಪ್ರಿಲ್ 7ನೇ ತಾರೀಕು ಬರುತ್ತೆ. 33ನೇ ಇಸ್ವಿ ಏಪ್ರಿಲ್ 3ನೇ ತಾರೀಕು ಬರುತ್ತದೆ. ಅದು ನೋಡುವಾಗ ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 2ನೇ ವಚನದಲ್ಲಿ 2 ದಿವಸಗಳಾದ ಮೇಲೆ ಪಸ್ಕಾ ಹಬ್ಬ ಬರುತ್ತದೆಂದು ಬಲ್ಲಿರಿ, ಆಗ ಮನುಷ್ಯಕುಮಾರನನ್ನು ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿ ಕೊಡೋಣವಾಗುವುದು ಎಂದು ಹೇಳಿದನು. ಯೇಸುಸ್ವಾಮಿ ಹೇಳಿದರೆ ಇನ್ನು 2 ದಿನ ಆದ ಮೇಲೆ ಪಸ್ಕಾ ಹಬ್ಬ ಬರುತ್ತೆ, ಆವಾಗ ಮನುಷ್ಯಕುಮಾರನನ್ನು ಏನು ಮಾಡ್ತಾರೆ? ಬಲಿ ಕೊಡ್ತಾರೆ, ಇಲ್ಲವೇ ಶಿಲುಬೆಗೆ ಹಾಕ್ತಾರೆ ಅಂತ ಯೇಸು ಸ್ವಾಮಿ ತಾನೇ ಹೇಳಿದಂಥ ಮಾತು. 2 ದಿವಸಗಳಾದ ಮೇಲೆ ಪಸ್ಕಾ ಹಬ್ಬ ಬರುತ್ತದೆ. 2 ದಿನ ಆದಮೇಲೆ ಪಸ್ಕಾ ಹಬ್ಬ ಅಂದರೆ, ಉದಾಹರಣೆಗೆ ಶುಕ್ರವಾರ ಅಂದರೆ ಬುಧವಾರ ಈ ಮಾತನ್ನು ಯೇಸು ಸ್ವಾಮಿ ಹೇಳ್ತಾರೆ, ಇನ್ನು 2 ದಿನಕ್ಕೆ ಪಸ್ಕಾ ಹಬ್ಬ ಬರುತ್ತದೆ. ಆ ಪಸ್ಕಾ ಹಬ್ಬ ಬಂದಾಗ ಮನುಷ್ಯಕುಮಾರನನ್ನು ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿ ಕೊಡೋಣವಾಗುವುದು ಎಂದು ಹೇಳಿದನು. ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಪಸ್ಕದ ಮತ್ತು ಹುಳಿಯಿಲ್ಲದ ರೊಟ್ಟಿಯ ಹಬ್ಬ ಬರುವುದಕ್ಕೆ ಇನ್ನು 2 ದಿನಗಳಿದ್ದಾಗ ಮಹಾಯಾಜಕರು, ಶಾಸ್ತ್ರಿಗಳು ಯೇಸುವನ್ನು ಉಪಾಯದಿಂದ ಹಿಡಿದು ಕೊಲ್ಲುವುದಕ್ಕೆ ಮಾರ್ಗವನ್ನು ಹುಡುಕುತ್ತಿದ್ದರು. ನೋಡಿ, ಮತ್ತಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೋಡಪ್ಪ ಇನ್ನು 2 ದಿನ ಇದೆ ಪಸ್ಕಾ ಹಬ್ಬಕ್ಕೆ, ಅಂದರೆ ಶುಕ್ರವಾರಕ್ಕೆ. ಆ ಪಸ್ಕಾ ಹಬ್ಬ ಶುಕ್ರವಾರನೇ ಬರುತ್ತೆ. ನಾನು ಹೇಳಿದ್ನಲ್ಲ 2 ಇಸ್ವಿ
30ನೆಯ ಕ್ರಿಸ್ತ ಶಕದಲ್ಲಿ ಏಪ್ರಿಲ್ 7ನೇ ತಾರೀಕು ಒಂದು ಬಂತು, 33ರಲ್ಲಿ ಒಂದು ಬಂತು. ಹಾಗಾದರೆ ಯೇಸುವನ್ನು ಹಿಡಿಯಲ್ಪಟ್ಟದ್ದು 33ನೇ ಇಸ್ವಿ, ಏಪ್ರಿಲ್ 3ನೇ ತಾರೀಕು ಶಿಲ್ಬೆಗೆ ಹಾಕೋದು. ಯೇಸು ಸ್ವಾಮಿ ಮುಂಚೆನೇ ಹೇಳ್ತಾರೆ, ನನ್ನನ್ನು ಈ ಪಸ್ಕ ಹಬ್ಬದ ಶುಕ್ರವಾರದಂದು ಹಿಡಿತಾರೆ, ಮನುಷ್ಯ ಕುಮಾರನನ್ನು ಏನು ಮಾಡ್ತಾರೆ, ಒಪ್ಪಿಸಿ ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಲ್ಪಡೋಣವಾಗುವುದು. ಯೇಸು ಸ್ವಾಮಿ ಮುಂಚೆನೇ ಹೇಳ್ತಾ ಇದ್ದಾರೆ ಈ ಥರ ನಡೆಯುತ್ತೆ ಅಂತ. ಅದೇ ಸಮಯದಲ್ಲಿ ಮಾರ್ಕನ ಬರೆದ ಸುವಾರ್ತೆಯಲ್ಲಿ 14:1 ಹೇಳ್ತಾ ಇದೆ, ಮಹಾಯಾಜಕರು ಶಾಸ್ತ್ರಿಗಳು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಯೇಸು ಹೇಳಿದ್ದು ಅದೇ ನೋಡಿ. ಯಾವಾಗ ಯೇಸು ಸ್ವಾಮಿ ಜೊತೆಯಲ್ಲಿ ಇಸ್ಕರಿಯೂತ ಯೂದನು ಎಲ್ಲ ಊಟಕ್ಕೆ ಕುಳಿತಿದ್ರು, ಈ ಮಾತನ್ನು ಹೇಳುವಾಗಲೇ ಮಾತಾಡುತ್ತಿರುವಾಗಲೇ ಇಸ್ಕರಿಯೂತ ಇದು ಹೊರಟೋದ. ಹೋಗ್ಬಿಟ್ಟು ಏನು ಮಾಡ್ದ, ಪ್ಲ್ಯಾನ್ ಮಾಡ್ತಾ ಇರುವಂಥ ಮಹಾಯಾಜಕರು ಶಾಸ್ತ್ರಿಗಳಿಗೆ ನಾನು ಏನಾದರೂ ಕೊಟ್ಟರೆ ನಾನು ಹಿಡ್ಕೊಡ್ತೀನಿ ಅಂತ ಅವ್ರ ಹತ್ರ ಡೀಲ್ ಮಾತಾಡ್ಕೊಳ್ತಾನೆ. ನೋಡಿ, ದೇವರ ಸಮಯ, ದೇವರ ಉದ್ದೇಶಗಳು, ಇನ್ನು ಮುಂದೆ ಅನೇಕ ಕಾರ್ಯಗಳಿದ್ದಾವೆ. ನಿಖರವಾಗಿ ಅದ್ಭುತವಾಗಿ ದೇವರು ಆಲೋಚಿಸಿದ್ದು 550 ವರ್ಷಗಳ ಹಿಂದೇನೆ ಈ ದಿನ ಇಂಥ ಸಮಯಕ್ಕೆ ಇಂಥ ರೀತಿಯಲ್ಲಿ ಹೀಗೆ ನಡೆಯುತ್ತೆ ಅಂತ ಇದೆ. ಅದನ್ನು ನಿಮಗೆ ತೋರಿಸ್ತೇನೆ. ಆದರೆ ಈಗ ನಾವು ನೋಡುವಾಗ ಇದರ ಅರ್ಥ ಏನಂದರೆ ಪಸ್ಕಾ ದಿನದ ಶುಕ್ರವಾರ. ಈಗ ನೀವು ಹೇಳ್ಬೋದು, ಹಾಗಾದರೆ ಈ 2 ಡೇಟ್ ಇದೆಯಲ್ಲ ಪಾಸ್ಟ್ರೆ, 30ನೇ ಈ ಕ್ರಿಸ್ತ ಶಕ ಏಪ್ರಿಲ್ 7 ಇದೆ, 33 ಏಪ್ರಿಲ್ 3ನೇ ತಾರೀಕಿದೆ. ಇದರನ್ನು ಹೇಗೆ ಪ್ರೂವ್ ಮಾಡ್ತೀರಾ? ನಾಸಾದ ಪ್ರಕಾರವಾಗಿ, ನಾಸಾ ಕ್ಯಾಲ್ಕುಲೇಷನ್ ಪ್ರಕಾರವಾಗಿ ಲೂನಾರ್ ಎಕ್ಲಿಪ್ಸ್ 33ನೇ AD ಏಪ್ರಿಲ್ 3ನೇ ತಾರೀಕು ನಡೆದಿದೆ ಅಂತ ಅವರು ದೃಢಪಡಿಸ್ತಾರೆ. ಅರ್ಥ ಆಯ್ತಲ್ಲ? ಸರಿ, ನಾಸಾ ದೃಢಪಡಿಸ್ತದೆ. 30ನೇ ಇಸ್ವಿಯಲ್ಲಿ ಕೂಡ ಒಂದು ನಡೆದಿದೆ, ಏನೋ ಈ ಥರದ ಪಸ್ಕ ಹಬ್ಬ ಎಲ್ಲ. ಆದರೆ 33ನೇ ಇಸ್ವಿಯಲ್ಲಿ ಚಂದ್ರಗ್ರಹಣ ಆಗಿರೋದು, ಸೂರ್ಯನ ಕತ್ತಲಾಗಿ ಚಂದ್ರನು ರಕ್ತಮಯವಾದನು ಅಂತ ಹೇಳಿ ಇರೋದು ಇದೆಯಲ್ಲ, ಅದು ನಡೆದಿದ್ದು ಮಾತ್ರ ನಾಸಾ ಪ್ರಕಾರವಾಗಿ 33ನೇ ಇಸ್ವಿಯಲ್ಲಿ ಏಪ್ರಿಲ್ ತಿಂಗಳಲ್ಲಿ 3ನೇ ತಾರೀಕಿನಲ್ಲಿ ಮಧ್ಯಾಹ್ನದ 3 ಗಂಟೆಗೆ ನಡೆಯಿತು. ಆಶ್ಚರ್ಯವಾಗ್ತಾ ಇಲ್ವ ನಿಮಗೆ? ಆಶ್ಚರ್ಯ ಆಗ್ತಾ ಇಲ್ವ? ಅಷ್ಟೊಂದು ನಿಖರವಾಗಿ ನಾಸಾನೇ ಹೇಳಿದೆ ಅಂತ ಹೇಳುವ ಆ ಥರ ನಡೆದಿದೆ. ಈಗ ನಾವು ನೋಡುವಾಗ ಅದೊಂದು ಕಾರಣವಾಯಿತು. 6ನೇ ಕಾರಣಕ್ಕೆ ನಾವು ಹೋಗುವಾಗ ಯೋಹಾನನ ಸುವಾರ್ತೆಯ 3 ಪಸ್ಕ ದಿನಗಳು ಬರ್ತವೆ. ಯೋಹಾನನ ಸುವಾರ್ತೆಯಲ್ಲಿಯೇ ಪಸ್ಕ ಹಬ್ಬಗಳು 3 ಪಸ್ಕ ಹಬ್ಬಗಳು ಬರೀತಾರೆ. ಒಂದು ಯೇಸು ಕ್ರಿಸ್ತನ ಸುವಾರ್ತೆಯ ಸಮಯದಲ್ಲಿ, ಆನಂತರದಲ್ಲಿ ಯೇಸು ಸ್ವಾಮಿಯ ಸೇವೆಯ ಸಂದರ್ಭ ಸುವಾರ್ತೆ ಸಾರುವಾಗ ಮತ್ತು ಆತನು ಏನು ಹಿಡಿದು ಕೊಟ್ಬಿಟ್ಟು ಶಿಲುಬೆಗೆ ಹಾಕಿದಾಗ, ನಂತರ ಆತನು ಪುನರುತ್ಥಾನವಾದಾಗ 3 ಪಸ್ಕ ಹಬ್ಬಗಳು ಬರ್ತವೆ. ಹಾಗಾದರೆ ಈ 3 ಹಬ್ಬಗಳಲ್ಲಿ ಮಧ್ಯದ್ದು ಯೇಸುವಿನ ಪಸ್ಕ ಹಬ್ಬ, ಯೋಹಾನ 2:13ರಲ್ಲಿ ಒಂದು. ಆಗ ಯೆಹೂದ್ಯರ ಪಸ್ಕ ಹಬ್ಬವು ಹತ್ತಿರ ಬಂದದ್ದರಿಂದ ಯೇಸು ಯೆರೂಸಲೇಮಿಗೆ ಹೋದನು. ಅದು ಒಂದು ಪಸ್ಕ ಹಬ್ಬ. ಯೋಹಾನ 6:4ರಲ್ಲಿ ಆ ಕಾಲದಲ್ಲಿ ಯೆಹೂದ್ಯರ ಪಸ್ಕ ಹಬ್ಬವು ಹತ್ತಿರವಾಗಿತ್ತು. ಏನಿದು ಮಾತಾಡ್ಕೊಳ್ತಾ ಇದ್ದೀವಲ್ಲ, ಇದು ಯೇಸು ಸ್ವಾಮಿಯನ್ನು ಹಿಡಿಯಲ್ಪಟ್ಟಂಥ ಪಸ್ಕ ಹಬ್ಬ. ಅರ್ಥ ಆಗ್ತಾಯಿದೆಯಾ? ಇದು ಪಸ್ಕ ಹಬ್ಬ. ಇದು ತುಂಬ ವಿಚಾರಗಳನ್ನು ನಿಮಗೆ ಹೇಳುವಾಗ ಇಷ್ಟೊಂದು ಏನಕ್ಕೆ ಪಾಸ್ಟ್ರೆ ಅಂತ ನೀವು ಅಂದುಕೊಳ್ಬೋದು. ಅನೇಕರು ಸಂಶಯ ಪಡ್ತಾರೆ. ಒಂದು ಮಾತಲ್ಲಿ ನಾವು ಏನು ಸಾಕ್ಷಿ ಆಧಾರಗಳನ್ನು ಕೊಡದೆ ಹೋದರೆ ಇದೆಲ್ಲ ಸುಳ್ಳಪ್ಪ, ಇವರೇನು ಹೇಳ್ತಾರೆ ಅಂಥೇಳಿ ಕಟ್ಟುಕತೆಗಳನ್ನು ಹೇಳುವುದಲ್ಲ ಬೈಬಲ್. ಯೇಸು ಕ್ರಿಸ್ತನ ಕುರಿತಾಗಿ ಪ್ರವಾದನೆಗಳು ನೆರವೇರ್ತವೆ. ಅದು ದೇವರು ಉದ್ದೇಶಿಸಿದ್ದು ನೆರವೇರದ ಹೊರತು ದೇವರು ಬಿಡೋದಿಲ್ಲ. ಪ್ರಿಯ ದೇವಜನವೇ, ನೋಡಿದ್ರ ಸುಳ್ಳು ಕತೆಗಳೆಲ್ಲ. ಕಾಯಪ್ಪನೆಂಬವನಿದ್ದನು, ಪಿಲಾತನೆಂಬವನಿದ್ದನು, ತಿಬೇರಿಯದ ಕೈಸರನ ಆಳ್ವಿಕೆ ಕಾಲ ಬಂದಿತ್ತು. ಅನಂತರದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಖಂಡಿತವಾಗಿಯೂ ಶುಕ್ರವಾರದಲ್ಲಿ ಯೇಸುವನ್ನು ಶಿಲುಬೆಗೆ ಹಾಕಿದರು. ಪಸ್ಕ ದಿನದ ಶುಕ್ರವಾರ ಬಂದಿತ್ತು. 3 ಪಸ್ಕ ಹಬ್ಬಗಳು ಬಂದಿತ್ತು. ಪಸ್ಕ ದಿನಗಳು 7ನೇದಾಗಿ ನಾವು ನೋಡುವಾಗ ಯೇಸುವನ್ನು ಮಧ್ಯಾಹ್ನ 3 ಗಂಟೆಗೆ ಶಿಲುಬೆಗೆ ಹಾಕಿದರು ಎಂದು ನಾವು ನೋಡುತ್ತಾ, ಈ 3ನೇ ಪಸ್ಕ ಹಬ್ಬ ಕ್ರಿಸ್ತ ಶಕ 33ರಲ್ಲಿ ಬರುತ್ತದೆ ಅಂತ ಅನೇಕ ದೇವಭಕ್ತರು ತೀರ್ಮಾನ ಮಾಡಿದರು. ಈಗ ಕೊನೆಯದಾಗಿ ನಾವು ಬಂದರೆ, ಮಧ್ಯಾಹ್ನ 3 ಗಂಟೆಗೆ ಆತನು ಮರಣಿಸಿದನು ಅನ್ನೋದು ಹೇಗಪ್ಪ? ಈಗಾಗಲೇ ನನ್ನ ನಾಸಾದ ಹೇಳಿದೆ, ಸರಿಸುಮಾರಾಗಿ ಇತಿಹಾಸದಲ್ಲಿ 3 ಗಂಟೆಗೆ
ಸೂರ್ಯನು ಕತ್ತಲಾಗೋಗಿರೋದು ಒಂದು ಟೈಮ್ ಇದೆ, ಅದನ್ನು ಅವರು ಪ್ರೂವ್ ಮಾಡಿದ್ದಾರೆ. ಯಾವಾಗ ಒಂದು ಕಡೆ ಸೂರ್ಯನು ಕತ್ತಲಾದನೋ ಅದರ ಪ್ರಭಾವ ಚಂದ್ರನ ಮೇಲೆ ಬಿದ್ದು ಚಂದ್ರನು ರಕ್ತಮಯವಾಗಿ ಕಾಣಿಸಿದನು ಅಂತ ನಾವಲ್ಲಿ ನೋಡುತ್ತಾ ಇದ್ದೇವೆ. ಅದು ನಡೆದಿದ್ದು ಸೈಂಟಿಫಿಕಲಿ 33ನೇ ಇಸ್ವಿ ಏಪ್ರಿಲ್ 3ನೇ ತಾರೀಕು ಅಂತ ಹೇಳುತ್ತದೆ. ಬೈಬಲ್ ಕೂಡ ಹೇಳುತ್ತದೆ ಮಧ್ಯಾಹ್ನ 3 ಗಂಟೆಗೆ ಯೇಸುವು ಶಿಲುಬೆಯ ಮೇಲೆ ಪ್ರಾಣ ಬಿಟ್ಟನು. ನೀವು ನೋಡಿ ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 45ನೇ ವಾಕ್ಯದಲ್ಲಿ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೆ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. 3 ತಾಸುಗಳು ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೂ ಅದು ಭಯಂಕರ ಸಮಯ ಎಂದು ಹೇಳುತ್ತಾರೆ. ಈಗ ಉದಾಹರಣೆಗೆ ಏನಾದರೂ ಸೂರ್ಯಗ್ರಹಣ ಚಂದ್ರಗ್ರಹಣ ಆದರೆ ಸಡನ್ನಾಗಿ ಆಗಲ್ಲ, ನಿಧಾನವಾಗಿ ಕತ್ತಲು ಕವಿಯುತ್ತದೆ. ಹೇಳಿದರೆ ಇತಿಹಾಸದಲ್ಲಿ ಅಷ್ಟೊಂದು ಸಮಯ ಗ್ರಹಣ ಆಗಿರೋದು 33ನೇ ಕ್ರಿಸ್ತ ಶಕ ಇಸ್ವಿಯಲ್ಲಿ. ಬೈಬಲ್ ಹೇಳುತ್ತದೆ 3 ತಾಸು ಗ್ರಹಣ ಆಯಿತು. ನೋಡಿ, ನಾಸಾ ಪ್ರೂವ್ ಮಾಡೋದಾಗಲಿ ಬೈಬಲ್ ಪ್ರೂವ್ ಮಾಡೋದಾಗಲಿ ಇದೇ ಆಗಿದೆ. ಏನಂದರೆ 3 ತಾಸುಗಳು ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೆ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. ಮಾರ್ಕನು ಬರೆದ ಸುವಾರ್ತೆ 15:34 3 ಗಂಟೆಗೆ ಯೇಸು ಎಲೋಹಿ ಎಲೋಹಿ ಲಾಮಾ ಸಬಕ್ತಾನಿ ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಹಾಲೆಲೂಯಾ. ನನ್ನ ಪ್ರಿಯ ದೇವಜನರೇ, ಯೇಸು ಸ್ವಾಮಿ ಆ ಕೊನೆಯ ಕ್ಷಣಗಳಿಗೆ ಬಂದಾಗ, ಕೊನೆಯ 9 ಗಂಟೆ ಅಂತ ಹೇಳುವಾಗ ಈ ಒಂದು ಯಹೂದ್ಯರ ಏನು ಇದರ ಪ್ರಕಾರ ಕ್ಯಾಲೆಂಡರ್ ಪ್ರಕಾರ ಬೆಳಿಗ್ಗೆ ಅವರಿಗೆ ಪ್ರಾರಂಭವಾಗಿ ಮಧ್ಯಾಹ್ನಕ್ಕೆ ದಿನವು ಮುಗಿಯುತ್ತದೆ. ಅವರು ನಮ್ಮ ಪ್ರಕಾರವಾಗಿ ಆಲೋಚನೆ ಮಾಡಲ್ಲ. ಅವರು ಸೋಲಾರ್ ಎಕ್ಲಿಪ್ಸ್ ಅನ್ನೋದರ ಕ್ಯಾಲೆಂಡರ್ ಪ್ರಕಾರವಾಗಿ ಅವರದು ಆ ಕ್ಯಾಲೆಂಡರ್ ಹೋಗುತ್ತೆ. ನಮ್ಮ ಥರ ಮಧ್ಯರಾತ್ರಿ 12 ಗಂಟೆಯಿಂದ ತಿರುಗಿ ಮಧ್ಯರಾತ್ರಿ 12 ಗಂಟೆಗೆಲ್ಲ ಅವರು ಸಂಜೆ ಆಗುವಷ್ಟರಲ್ಲಿ ಅವರಿಗೆ ದಿನ ಚೇಂಜ್ ಆಗುತ್ತದೆ. ಅರ್ಥ ಆಗ್ತಿದೆಯಾ? ಸೊ ಅದನ್ನು ನಾವು ಇನ್ನೊಂದು ಸಾರಿ ಮಾತಾಡಿಕೊಳ್ಳೋಣ, ಅದು ಬೇರೆ ವಿಚಾರ. ಇಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯದ 44 ಇಷ್ಟರಲ್ಲಿ ಹೆಚ್ಚು ಕಡಿಮೆ ಮಧ್ಯಾಹ್ನವಾಯಿತು. ಅಂದರೆ ಈ ಬೈಬಲಲ್ಲಿ ಹೇಳುತ್ತಿರುವಂಥ ಮಾತು ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೆ, ಸರಿಸುಮಾರು 3 ಗಂಟೆ ಕರೆಕ್ಟ್ ಆದಾಗ ಯೇಸು ಸ್ವಾಮಿ ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ ಎಂದು ಕೊನೆಯದಾಗಿ ಆತನು ತನ್ನ ಪ್ರಾಣವನ್ನು ಬಿಡುವುದನ್ನು ನಾವು ನೋಡುತ್ತಾ ಇದ್ದೇವೆ. ಪ್ರಿಯಜನರು, ಇದನ್ನು ಸ್ವಲ್ಪ ನಾನು ಸ್ಪೀಡಾಗಿ ಅನೇಕ ವಾಕ್ಯಗಳನ್ನು ನಾನು ಹೇಳಿದ್ದೇನೆ, ನಿಮಗೆ ಅರ್ಥ ಆಗಿದೆ ಅಂತ ನಾನು ನೆನೆಸ್ತೇನೆ. ನಾನು ಹೇಳುತ್ತಿರುವಂಥ ಉದ್ದೇಶ, ಬೈಬಲ್ ಹೇಳುತ್ತಾ ಇರುವಂಥ ಕಾರ್ಯ ಏನೆಂದರೆ, ದೇವರ ವಾಗ್ದಾನ, ದೇವರ ಲೆಕ್ಕಾಚಾರ ಬಹಳ ನಿಕಟವಾದದ್ದು, ಬಹಳ ಸ್ಪಷ್ಟವಾದದ್ದು, ಮೊದಲೇ ಅದು ಹೀಗೇ ನಡೆಯಬೇಕೆಂದು ನಿರ್ಧರಿಸಲ್ಪಟ್ಟಿರುವಂಥದ್ದು. ಯೇಸು ಸ್ವಾಮಿನೇ ಹೇಳುವುದು, ಇಸ್ಕರಿಯೋತ ಇದನ್ನು ಹೋಗುವುದು, ಅವರು ಪ್ಲ್ಯಾನ್ ಮಾಡುವುದು, ಹಿಡಿಯುವುದು ಎಲ್ಲವೂ ಒಂದೇ ಸಮಯ ಆಗಿತ್ತು ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ. ಕ್ರಿಸ್ತಶಕ 33 ಏಪ್ರಿಲ್ 3ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಯೇಸು ಸ್ವಾಮಿ ತನ್ನ ಪ್ರಾಣವನ್ನು ಬಿಟ್ಟನು ಎಂಬುದು ನಮಗೆ ಗೊತ್ತಿದೆ. ಪ್ರಿಯಜನವೇ, ದಾನಿಯೇಲನ ಗ್ರಂಥದಲ್ಲಿ ನಾನು ಹೇಳಿದ್ನಲ್ಲ, 550 ವರ್ಷಗಳ ಹಿಂದೇನೆ ಯೇಸು ಕ್ರಿಸ್ತನು ಇಂತಹ ಶುಕ್ರವಾರದ ದಿನದಂದೇ ಮಧ್ಯಾಹ್ನ 3 ಗಂಟೆಗೆ ಈ ರೀತಿಯಾಗಿ ಮರಣಿಸಬೇಕೆಂಬುದು ಮೊದಲೇ ನಿರ್ಧರಿಸಲ್ಪಟ್ಟಂಥ ಕಾರ್ಯ. ದಾನಿಯೇಲನ ಗ್ರಂಥಕ್ಕೆ ನಾವು ಹೋಗುವುದಾದರೆ 9:25 ಯೆರೂಸಲೇಮು ಜೀರ್ಣೋದ್ಧಾರವಾಗಲಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿಯು ಹೊರಡುವುದರಿಂದ ಅಭಿಷಕ್ತನಾದ ಪ್ರಭುವು ಬರುವುದರೊಳಗೆ 7 ವಾರಗಳು ಕಳೆಯಬೇಕು. ಅದು ಪುನಃ ಕಟ್ಟಲ್ಪಟ್ಟು 62 ವಾರ ಇರುವುದು. ಅದಕ್ಕೆ ಚೌಕವು ಕಂದಕವು ಇರುವವು ಎಂಬುದಾಗಿ ಹೇಳುತ್ತಾ ಇದೆ. ಈ ಚಾರ್ಟನ್ನು ನಿಮ್ಮ ಮುಂದೆ ಹಾಕ್ತೇನೆ ನೋಡಿ. ಈ ಚಾರ್ಟನ್ನು ಹಾಕುವಾಗ ಮೇಲ್ಗಡೆ ಹೇಳುತ್ತಾ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಡ್ಯಾನಿಯಲ್ಸ್ 69 ಪ್ರಾಫಿಟಿಕ್ ವೀಕ್ಸ್ ಕ್ಯಾಲ್ಕುಲೇಷನ್ ಅಂತ ಹೇಳುತ್ತಾ ಇದೆ. ಈಗ ನಾನು ಏನು ಓದಿದೆ, ಅಲ್ಲಿ ಓದಿದ ವಾಕ್ಯವೇನಿದೆ ಅಂದರೆ, ಅಲ್ಲಿ ಹೇಳುತ್ತಾ ಇದೆ 7 ವಾರಗಳು ಅಂತ. ನೀವು ಕೆಳಗಡೆ ನೋಡ್ರಿ, ಅಲ್ಲಿ ಹೇಳುತ್ತಾ ಇದೆ 7 ವಾರಗಳು, ಇಲ್ಲವೇ 69 ವೀಕ್ಸ್ ಆಫ್ ಇಯರ್ಸ್ ಅಂತ ಹೇಳಿದರೆ 69 ವಾರಗಳು ಇಂಟು 7 ವರ್ಷಗಳು ಸೇರಿಸಿದರೆ ಅವು 483 ಪ್ರವಾದಿತ ವರ್ಷಗಳಾಗಿ ಬರುತ್ತದೆ. ಅದಕ್ಕೆ 483 ವರ್ಷಗಳನ್ನು ನೀವು 360 ದಿನಗಳಿಗೆ, ಯಾಕೆಂದರೆ ಯಹೂದ್ಯರ ಪ್ರಕಾರ 360 ದಿನ,
ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದರೆ 1,73,880 ದಿನ ಬರುತ್ತದೆ ಟೋಟಲ್ ಡೇಸ. ಅದನ್ನು ನೀವು ಮಾರ್ಚ್ 30ನೇ ತಾರೀಕಿನಿಂದ ಈ ಒಂದು 33ನೇ ಇಸ್ವಿಗೆ ನೀವು ಹೋಲಿಕೆ ಮಾಡಿದರೆ, ಮಾರ್ಚ್ 30ಕ್ಕೆ ಹೋಲಿಕೆ ಮಾಡಿದರೆ 1,73,880 ದಿನ ಬರುತ್ತದೆ. ಅದೇ ದಿನ ಪಾಮ್ ಸಂಡೇ ನಮಗೆ ಬಂದದ್ದು. ಏನು ಮಾರ್ಚ್ 30ನೇ ತಾರೀಕು ಪಾಮ್ ಸಂಡೇ ಬರ್ತದೆ. ಸಂಡೇ ಯಾಕೆಂದರೆ ಈಗ ನಾಳೆ ದಿನ ಸಂಡೇ ಅಂತ ಹೇಳುವಾಗ ಪಾಮ್ ಸಂಡೇ ಬಗ್ಗೆ ಮಾತಾಡಿಕೊಳ್ಳೋಣ. ಸೊ ಈ ಪಾಮ್ ಸಂಡೇಗೆ ಕರೆಕ್ಟಾಗಿ ಪ್ರವಾದನೆಯು ನೆರವೇರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಆ ಯೆರೂಸಲೇಮಿಗೆ, ಯಾಕೆಂದರೆ ಈ ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ ಅಲ್ಲಿ ಹೇಳುತ್ತದೆ, ಅಭಿಷಕ್ತನಾದ ಪ್ರಭುವು ಬರುವುದರೊಳಗೆ ಎಲ್ಲಿ ಯೆರೂಸಲೇಮು ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿಗೂ ಅಭಿಷಕ್ತನಾದ ಬರುವ ಪ್ರಭುವಿಗೂ 7 ವಾರಗಳು. ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಈ ಒಂದು ಇದು ಚಾರ್ಟನ್ನು ಬೇಕಾದರೆ ನಾನು ನಿಮಗೆ ಕಳಿಸ್ಕೊಡ್ತೇನೆ, ವಾಟ್ಸಪ್ಪಲ್ಲಿ ಕೇಳಿದ್ರೆ ನೀವು ಅದನ್ನು ನೋಡಬಹುದಾಗಿದೆ. ಹಾಲೆಲೂಯಾ. ಇದು ಸುಳ್ಳು ಸಹ ಇದಲ್ಲ. ನೀವು ನಾಸಾ ಲೂನಾರ್ ಎಕ್ಲಿಪ್ಸ್ ಡೇಟ್ ಏನಾದರೂ ನೀವು ನೋಡಿದ್ರೆ ಕರೆಕ್ಟಾಗಿ ಯೇಸು ಸ್ವಾಮಿ ಮರಣಿಸಿದಂಥದ್ದು ಶುಕ್ರವಾರ ದಿನಕ್ಕೂ ಬೈಬಲಲ್ಲಿ ಹೇಳಿದಂಥ ಈ ರೀತಿಯಾಗಿ ಕತ್ತಲು ಕವಿಯಿತು, ಸೂರ್ಯನು ಮಂಕಾದನು, ಚಂದ್ರನ ರಕ್ತಮಯವಾದನು ಅಂತ ಹೇಳಿದ ಕಾರ್ಯಕ್ಕೂ ನಾಸಾ ಹಾಕಿದ ಇದಕ್ಕೂ ನಾನು ನಿಮಗೆ ತೋರಿಸಿದ್ದೇನೆ. ಕರೆಕ್ಟಾಗಿ ಯೇಸುವಿನ ಚಿತ್ರಕ್ಕೆ ನೋಡ್ತಾ ಇದೆ. ಮಾತ್ರವಲ್ಲದೆ ಇನ್ನೊಂದು ಥೇರಿ ಇದೆ. ಏನಂದರೆ ಆ ಥೇರಿ ಪ್ರಕಾರವಾಗಿ ನೀವು ನೋಡಿದರೆ ಆ ಥೇರಿಯನ್ನು ಈ ರೀತಿಯಾಗಿ ಹೇಳ್ತಾರೆ, ದ ಕಾಸ್ಮಿಕ್ ಕ್ರೂಸಿಫಿಕ್ಷನ್ ಅಲೈನ್ಮೆಂಟ್ ಥೇರಿ ಅಂತ ಹೇಳ್ತಾರೆ. ಈ ಥೇರಿ ಪ್ರಕಾರ ಏಪ್ರಿಲ್ 3ನೇ ತಾರೀಕು 33ನೇ ಇಸ್ವಿಯಲ್ಲಿ ನೋಡಿ, ಗ್ರಹಗಳು ಶಿಲುಬೆಯ ಆಕಾರದಲ್ಲಿ ನಾವು ನೋಡುತ್ತಾ ಇದ್ದೀವಿ. ಶನಿ ಗ್ರಹವು ಯೇಸುವಿನ ತಲೆಯ ಮೇಲೆ ಇರುವಂತೆ ಮಾಡಿ ನಾವು ನೋಡುತ್ತಾ ಇರುವಂಥದ್ದು ಅರ್ತ್ ಮತ್ತು ವೆನಸ್ಸು ಯೇಸುವಿನ ಕಾಲುಗಳಂತೆ, ಮತ್ತು ಅಲ್ಲಿ ನೋಡುತ್ತದೆ ಯುರಾನಸ್ ಅನ್ನುವಂಥ ಗ್ರಹವು ಮತ್ತು ಜುಪಿಟರ್ ಅನ್ನುವಂಥದ್ದು ಯೇಸು ಸ್ವಾಮಿ ಕೈಗಳನ್ನು ಚಾಚಿದ ರೀತಿಯಲ್ಲಿ ಚಾಚಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಇದು ಪ್ರೂವ್ ಮಾಡುತ್ತದೆ. ಅದು ಮಾತ್ರವಲ್ಲದೆ ಕೆಲವರು ಹೇಳ್ತಾರೆ ಏನಂದರೆ, ಗ್ರಹಗಳೆಲ್ಲವೂ ಒಂದೇ ಅಂದರೆ ಯೇಸುವಿನ ಒಂದು ಮರಣವನ್ನು ಗ್ರಹಗಳು ಕೂಡ ಅರಿತುಕೊಂಡವು. ಅಂದರೆ ಸೃಷ್ಟಿಯಲ್ಲಿಯೂ ಕೂಡ ಆ ಕಾರ್ಯ ನಡೆಯಿತು ಎನ್ನುವುದನ್ನು ಈ ಕಾಸ್ಮಿಕ್ ಥಿಯರಿ ಅಂತ ಏನಿದೆಯಲ್ಲ, ಆ ಥಿಯರಿಯಲ್ಲಿ ಕ್ರೂಸಿಫಿಕ್ಷನ್ ಅಲೈನ್ಮೆಂಟ್ ಅನ್ನೋದರ ಬಗ್ಗೆ ಇಲ್ಲಿ ಹಾಕಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ತಲೆ ಆಕಾರ, ಶಿಲುಬೆ ಆಕಾರದಲ್ಲಿ ಗ್ರಹಗಳು ಬಂದು ನಿಂತಿದ್ದುವು. ಇದು ದೈವ ಪುತ್ರನಿಗೆ ಸೂಚನೆಯಾದಂಥ ಕಾರ್ಯ ಎಂದು ಹೇಳುತ್ತಾ ಇದೆ. ನಿಮಗೆ ಇಷ್ಟು ಉದ್ದ ಮೆಸೇಜು ಸ್ವಲ್ಪ ಕಷ್ಟವಾಗ್ಬೋದು, ಆದರೆ ಓದಬೇಕಾದಂಥ ವಾಕ್ಯಗಳನ್ನು ನಾವು ಓದಬೇಕು, ಹೇಳಬೇಕಾದಂಥ ವಿಚಾರಗಳನ್ನು ನಾವು ಹೇಳಬೇಕಲ್ವಾ. ಆದ್ದರಿಂದ ಇಷ್ಟೊಂದು ಹೇಳುತ್ತೆ. ಈಗ ನಿಮಗೆ ಅರ್ಥ ಆಗಿದೆ, ಯೇಸು ಸ್ವಾಮಿ ನಿಜವಾಗಿಯೂ ಶುಕ್ರವಾರದ ದಿನದಂದು 3 ಗಂಟೆಗೆ 3ನೇ ತಾರೀಕು ಏಪ್ರಿಲ್ ತಿಂಗಳು 33ನೇ ಕ್ರಿಸ್ತ ಶಕದ ಇಸ್ವಿಯಲ್ಲಿ ಆತನು ಮರಣಿಸಿದನು ಅಂತ. ಪ್ರಿಯಜನ, ಅದು ಮಾತ್ರವಲ್ಲದೆ ಅದೇ ಥರದ ಏಪ್ರಿಲ್ 3ನೇ ತಾರೀಕು ಶುಕ್ರವಾರ ಬರುವುದು ಈ ನಮ್ಮ 2026. ನಾನು ಹೇಳಿದ ಹಾಗೆ ಮತ್ತೆ ಬರುವುದು 2037ನೇ ಇಸ್ವಿಗೆ ಬರುವಂಥದ್ದು. ಆದರೆ ದೇವರಿಗೆ ಸ್ತೋತ್ರ, ನಮ್ಮ ಸಮಯದಲ್ಲಿ ಮತ್ತೆ ಅದೇ ಶುಕ್ರವಾರ, ಅದರಲ್ಲೇನು ವ್ಯತ್ಯಾಸ ಇಲ್ಲ. ಮತ್ತೆ ನಾವೇನು ಯೇಸು ಸ್ವಾಮಿಗೆ ಶಿಲುಬೆ ಹಾಕ್ತೀವಿ ಅಂತ ಏನು ಇಲ್ಲ. ಆದರೆ ನಾವು ನೋಡುವಂಥ ವಿಚಾರ ಏನೆಂದರೆ, ಒಂದು ಕರೆಕ್ಟಾಗಿ ಆ ದಿನ, ಸಮಯ, ಕಾಲ, ವ್ಯಕ್ತಿಗಳು, ಇತಿಹಾಸವು, ಸಿಕ್ಕಿರುವ ಪುರಾವೆಗಳು, ನಾಸಾ ಹೇಳಿದ್ದು, ಇದೆಲ್ಲವನ್ನು ಸೃಷ್ಟಿಯಲ್ಲಿ ನಡೆದದ್ದು, ಇದೆಲ್ಲ ನೋಡುವಾಗ ಸೃಷ್ಟಿಕರ್ತನಾದ ದೇವರ ಪ್ರಣಾಳಿಕೆ ಎಷ್ಟು ಚೆನ್ನಾಗಿದೆಯಲ್ವಾ. ದಾನಿಯೇಲನ ಗ್ರಂಥದಲ್ಲಿ 550 ವರ್ಷಗಳ ಹಿಂದೇನೆ ಈ ರೀತಿಯಾಗಿ ಯೇಸು ಸ್ವಾಮಿ ಆತನು ಬರುತ್ತಾನೆನ್ನುವಂಥದ್ದನ್ನು ಎಷ್ಟು ಚೆನ್ನಾಗಿ ವಿವರಣೆ ಮಾಡಿದೆ. ನಾವು ನಂಬಿರುವ ಆತನು ಸುಳ್ಳು ಅಲ್ಲ, ಕಥೆಯಲ್ಲ, ಸುಮ್ಮನೆ ಅಲ್ಲ. ಜನರು ನಂಬಲಿ ಬಿಡಲಿ, ನಂಬಿರುವಂಥ ನಮಗೆ ಅದು ಶಕ್ತಿಯಾಗಿದೆ. ಹಾಲೆಲೂಯ. ನಾವು ನಂಬಿದ ಕರ್ತನು ವಾಗ್ದಾನ ಕೊಟ್ಟರೆ ಆ ವಾಗ್ದಾನವನ್ನು ನೆರವೇರಿಸುವ ಆತನಾಗಿದ್ದಾನೆ. ಆತನು ಬಲವುಳ್ಳ ದೇವರಾಗಿದ್ದಾನೆ. ಕರ್ತನು ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಆ ಪುನರುತ್ಥಾನದ ಶಕ್ತಿ, ಆ ಶಿಲುಬೆಯ ಶಕ್ತಿ, ಪ್ರಭಾವವು ನಿಮ್ಮ ಕುಟುಂಬಗಳ ಮೇಲೆ ನಿರಂತರವಾಗಲಿ. ಪ್ರಾರ್ಥಿಸೋಣ. ಅಪ್ಪ, ಈ ದಿನ ನಾವು ನಿಮ್ಮ ಒಂದು ಮರಣದ
ದಿನವನ್ನು, ಮರಣದ ಕಾಲವನ್ನು ಸಾಕ್ಷಿ ಆಧಾರಗಳ ಪೂರಕವಾಗಿ ನೋಡುವಂಥ ಕೃಪೆಯನ್ನು ನಮಗೆ ತೋರಿಸಿ ಕೊಟ್ಟರಿ. ನಮ್ಮ ಮನೋನೇತ್ರಗಳನ್ನು ನೀವು ತೆರೆದು ಇದು ಸುಳ್ಳಲ್ಲ, ಇದು ಸತ್ಯ ಎಂಬುದನ್ನು ದೇವರೇ ದೂಷಿಸುವವರಿಗೆ, ವಿರೋಧಿಸುವವರಿಗೆ ಇದೊಂದು ಪಾಠವಾಗಲಿ. ಅನೇಕ ಕ್ರೈಸ್ತರಿಗೆ ಈ ರೀತಿಯಾದಂಥ ಬೋಧನೆಗಳು ಬಲವನ್ನು ಕೊಡಲಿ. ಕನ್ನಡ ಭಾಷೆಯಲ್ಲಿ ಈ ವಿಡಿಯೋ ಇರಬೇಕೆಂದು ನಾನು ಕರ್ತನೆ ಪ್ರಾರ್ಥಿಸಿ ಇದನ್ನು ಪ್ರಯತ್ನಿಸಿದಾಗ ಎಷ್ಟು ಜನಕ್ಕೆ ಇದು ಅರ್ಥ ಆಗಿದೆ ಗೊತ್ತಿಲ್ಲಪ್ಪ. ಅರ್ಥಪಡಿಸು ದೇವರೇ. ನೀನು ಉದ್ದೇಶಿಸಿದ ಸಮಯ, ಕಾಲ, ವರುಷ ಎಲ್ಲವೂ ಸರಿಯಾಗಿ ನೆರವೇರುತ್ತದೆ ಎಂಬುದನ್ನು ನಾವು ಅರಿತುಕೊಂಡಿದ್ದೇವೆ. ಸ್ತೋತ್ರ. ನಮ್ಮಲ್ಲಿಯೂ ಅನೇಕ ಕಾರ್ಯಗಳನ್ನು ನೀವು ಹೀಗೆಯೇ ವಾಗ್ದಾನ ಮಾಡಿ ನೆರವೇರಿಸಪ್ಪ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಖಂಡಿತವಾಗಿ ನೀವು ಒಳ್ಳೆಯವರು. ಈ ದಿನ ಮೊದಲುಗೊಂಡು ಎಲ್ಲ ದೇವ ಮಕ್ಕಳನ್ನು ಅನುಗ್ರಹಿಸಿ ನಿನ್ನ ಪರಲೋಕದ ಕೃಪಾಶಕ್ತಿಗಳ ಮೂಲಕವಾಗಿ ನಡೆಸು. ಇನ್ನೂ ಅನೇಕ ಸತ್ಯಾರ್ಥಗಳನ್ನು ಈ ಶಿಲುಬೆಯ ಮರಣದ ಕುರಿತು ನಾವು ತಿಳಿದುಕೊಳ್ಳುವಂತೆ, ಗ್ರಹಿಸಿಕೊಳ್ಳುವಂತೆ, ಕನ್ನಡ ಭಾಷೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂತೆ ನಮಗೆ ಸಹಾಯ ಮಾಡಿಕೊಡು. ಏನಾದರೂ ತಪ್ಪಾಗಿ ವಿವರಿಸಿದರೆ ನನ್ನ ಮೇಲೆ ಕ್ಷಮೆ ಇರಲಿ. ಆದರೆ ಸತ್ಯವನ್ನು ವಿವರಿಸಿದಾಗ ಇನ್ನು ಹೆಚ್ಚಿನ ಜ್ಞಾನ, ತಿಳುವಳಿಕೆ, ಈ ಚಾನಲ್ ಬೆಳವಣಿಗೆಗೆ ಬೇಕಾದ ಸಹಾಯಹಸ್ತವನ್ನು ನೀವು ಚಾಚಿಕೊಡ್ರಿ ಅಪ್ಪ. ಬಲಪಡಿಸಿರಿ, ಉಪಕಾರ ಮಾಡಿರಿ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನವೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ವಿಡಿಯೋ ಇದುವರೆಗೂ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು.